ಇವತ್ತು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ? ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದೀರಾ? ಏನು ಇವತ್ತಿನ ವಿಶೇಷತೆ ಏನು? ಇವತ್ತು ನಮ್ಮ ವಾಲ್ಮೀಕಿ ಜಯಂತಿ ಅಂತೇಳಿ ಎಲ್ಲ ಜಾಗದಲ್ಲೂ ನಮ್ಮ ಸ್ಟೇಟ್ ಎಲ್ಲನೂ ಅದ್ಧೂರಿಯಾಗಿ ನಾವು ವಾಲ್ಮೀಕಿ ಜಯಂತಿನ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ಅದು ವಿಶೇಷವಾಗಿ 15 ವರ್ಷದಿಂದ ನಾವು ವಾಲ್ಮೀಕಿ ಜಯಂತಿ ಪ್ರಾರಂಭ ಆದಾಗಿಂದ ಇವತ್ತು ಗಂಟನೂ ವರ್ಷನೂ ಪಲ್ಲಕ್ಕಿ ನಾವು ಮಾಡ್ತಾಯಿದ್ದೀವಿ. ಅಂದರೆ ನಮ್ಮದು 22 15ನೇ ವಾರ್ಡು 2 ಕಮೆಂಡ್ ಆಗಿ ಅದ್ಧೂರಿಯಾಗಿ 22ನೇ ವಾರ್ಡು ರೌಂಡ್ ಮಾಡಿಕೊಂಡು ಎಲ್ಲ ಬೀದಿಗಳ ಮೆರವಣಿಗೆ ಮಾಡಿಕೊಂಡು 15ನೇ ವಾರ್ಡು ರೌಂಡ್ ಮಾಡಿಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಮೆರವಣಿಗೆ ಹೋಗಿ ಅಲ್ಲಿಂದ ಎಲ್ಲ ನಮ್ಮ ಸಮುದಾಯದವರೆಲ್ಲ ಸೇರಿ ಇವತ್ತು ದೊಡ್ಡ ಹಬ್ಬದ ವಾತಾವರಣದಲ್ಲಿ ನಾವು ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಕನ್ನಡ ಭವನ ಈ ವರ್ಷ ಹೊಸದಾಗಿ ಕನ್ನಡ ಭವನ ಆಗಿದೆ. ಇದು ಮುಂಚೆ ಯಾವತ್ತೂ ವಕೀಲ್ ಚೌಟ್ರಿ ಹತ್ರ ಬಂದು ಸೇರಿ ಮಾಡ್ತಾಯಿದ್ವಿ. ಈಗ ಕನ್ನಡ ಭವನಕ್ಕೆ ಬಂದು ಎಲ್ಲರೂ ಅದ್ಧೂರಿಯಾಗಿ ನಮ್ಮ ಜನಾಂಗದವರು ನಮ್ಮ ತಾಲೂಕಿನ ಎಲ್ಲ ಜನಾಂಗದವರು ಅದ್ಧೂರಿಯಾಗಿ ನಾವು ವಾಲ್ಮೀಕಿ ಜಯಂತಿಯನ್ನು ಇವತ್ತಿನ ದಿವಸದಲ್ಲಿ ನಾವು ಮಾಡ್ತೀವಿ. ಇಡೀ ಸಮಸ್ತ ವಾಲ್ಮೀಕಿ ಕುಲಬಾಂಧವರಿಗೆಲ್ಲನೂ ವಾಲ್ಮೀಕಿ ಜಯಂತಿ ಶುಭಾಶಯಗಳನ್ನು ತಿಳಿಸ್ತೀವಿ. ಹಾಗೆ ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಜಯಂತಿ ಅಂದರೆ ಒಂದೇ ಕುಲಕ್ಕೆ ಸಂಬಂಧಪಟ್ಟಿರೋದಲ್ಲ. ಎಲ್ಲರೂ ವಾಲ್ಮೀಕಿ ಮಹರ್ಷಿಯವರ ಬರೆದಿರ್ತಕ್ಕಂಥ ರಾಮಾಯಣ ರಚಿಸಿರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ನಡೆನುಡಿಗಳೆಲ್ಲ ನೋಡಿಕೊಂಡು ಅದೇ ರೀತಿ ನಡ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರಲ್ಲೂ ಕೇಳ್ಕೊತೀವಿ. ಹಾಗೆ ಎಲ್ರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯಗಳು ತಿಳಿಸ್ತೀವಿ. ಚಿಕ್ಕಬಳ್ಳಾಪುರ ನಗರದಲ್ಲಿ 15ನೇ ವರ್ಷದ ವಾಲ್ಮೀಕಿ ಮಹರ್ಷಿಯ ಜಯಂತ್ಯೋತ್ಸವವನ್ನು ಅದ್ಧೂರಿಯಿಂದ ಆಚರಿಸ್ತಾ ಇದ್ದೀವಿ. ಈಗ 15ನೇ ವಾರ್ಡು ಹಾಗೂ 22ನೇ ವಾರ್ಡು ಇಬ್ಬರು ಸೇರಿಕೊಂಡು ಈ ಅದ್ಧೂರಿಯಾಗಿ ಮೆರವಣಿಗೆಯನ್ನು ಪಲ್ಲಕ್ಕಿ ಸಮೇತ ನಡೆಸ್ತಾ ಇದ್ದೀವಿ. ವಾಲ್ಮೀಕಿಯವರು ಭಾರತ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ರಾಮಾಯಣವನ್ನು ಬರೆದು ಸ್ಫೂರ್ತಿಯಾಗಿದ್ದಾರೆ. ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಎಲ್ಲ ಕುಲ ಬಾಂಧವರು ಸಂಯಮದಿಂದ ವರ್ತಿಸಿ ಈ ಅದ್ಧೂರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಸವಿನಯ ಪ್ರಾರ್ಥನೆ.